ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 40ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 39 ಕೂಡ ನಮ್ಮ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಹಾಕಿರುವಂತದ್ದು. ನೀವು ಅದನ್ನೆಲ್ಲ ಕೂಡ ರೆಫರ್ ಮಾಡ್ಕೋಬಹುದು. ಅದೇ ರೀತಿ ಈ ಒಂದು ಕ್ಲಾಸ್ ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು ಮತ್ತು ರೀಸನಿಂಗ್ ನ 5 ಪ್ರಶ್ನೆಗಳು ಅಂದ್ರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸಾಮ್ ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನೆಲ್ ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಯಾರಿಗೆ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನದ ನೋಡ್ರಿ, ಸರಾಸರಿ ಪ್ರಶ್ನೆ ಕೇಳಿರುವಂತದ್ದು. ಸರಾಸರಿ ಪ್ರಶ್ನೆಯನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಿ, ಒಟ್ಟು ಮೊತ್ತ ಟೋಟಲ್ ಮೊತ್ತ ಎಷ್ಟಿರ್ತದ ಅದನ್ನ ಕಂಡಿಡ್ಕೋತೀರಿ, ಆಮೇಲೆ ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ನೋಡ್ರಿ, ಹಾಗಾದ್ರೆ ಮೊದಲಿಗೆ ಮೊತ್ತ ಕಂಡಿಡಿಬೇಕಲ್ಲ, ಮೊತ್ತ ಯಾವ ರೀತಿ ಕಂಡಿಡಿತೀರಿ, 30 40 70 80 80 ಪ್ಲಸ್ 45 ಅಂತಂದ್ರ 125 ಬಂತು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆ ಅದಾವ, 1 2 3 4 5 ಸಂಖ್ಯೆ ಅದಾವ, 5ರಿಂದ ಭಾಗಿಸ್ತೀರಿ. 5 ಒಂದ್ಲೆ 5, 5 ಎರಡ್ಲೆ 10, 2 ಉಳಿತು, 5 5ಲೆ 25. ಹಾಗಾದ್ರೆ ಉತ್ತರ ಎಷ್ಟಾಗಿತ್ತು, 25 ಸರಾಸರಿಯಾಗಿತ್ತು. ಅದು 1ನೇ ಆಪ್ಷನ್ ನಲ್ಲಿ ಕಾಣಿಸ್ತಾ ಇರುವಂತದ್ದು. ರೈಟ್. ಎರಡನೇ ಪ್ರಶ್ನೆ, ಪ್ರಭಾಕರ್ ಮತ್ತು ಹರೀಶ್ ಆನೆಗಳ ಎತ್ತರವು 680 ಸೆಂಟಿಮೀಟರ್ 500 ಸೆಂಟಿಮೀಟರ್, ಅವುಗಳ ಸರಾಸರಿ ಎತ್ತರವನ್ನು ಕಂಡಿಡ್ರಿ ಅಂತ ಹೇಳ. ಹಾಗಾದ್ರೆ ಸರಾಸರಿ ಅಂತಂದ್ರೆ ಏನ್ ಮಾಡ್ತೀರಿ, ಕೊಟ್ಟಂತಹ ಮೊತ್ತವನ್ನ ಕೊಟ್ಟಂತಹ ಸಂಖ್ಯೆಗಳನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ 680ಕ್ಕೆ 500 ಕೂಡಿಸ್ಬೇಕು. ಹಾಗಾದ್ರೆ ಎಷ್ಟಾಯ್ತುಪ್ಪ, 1180 ಆಯ್ತು. ಸಿಂಪಲ್ ಹೌದಿಲ್ಲ, 680ಕ್ಕೆ 500 ಕೂಡಿಸಿದ್ರೆ ಎಷ್ಟಾಯ್ತು, 1180 ಆಯ್ತು. ಹಾಗಾದ್ರೆ ಇಲ್ಲಿ 2 ಆಣೆ ಇರೋದ್ರಿಂದ 2ರಿಂದ ಭಾಗಿಸ್ತೀರಿ. 2 ಒಂದ್ಲೆ 2, 2 5ಲೆ 10, 1 ಉಳಿತು, 2 9ಲೆ 18, ಮುಂದ್ 1 0 ಅಂತಂದ್ರೆ ಯಾವ ಆಪ್ಷನ್ ಕಾಣಿಸತ್ತಪ್ಪ, ಆಪ್ಷನ್ 1 590 ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್, 2400ರ ಮೇಲೆ ವಾರ್ಷಿಕ 38% ದರದಲ್ಲಿ 23 ವರ್ಷಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಈಸಿಯಾಗಿ ಮಾಡ್ಕೋಬಹುದು ಇದನ್ನ, ಯೂನಿಟ್ ಡಿಜಿಟ್ ಮೂಲಕ ನಾವು ಕೆಲಸ ಮಾಡ್ಬೋದು. ಹೆಂಗ ನೋಡ್ರಿ, ಇಲ್ಲಿ ಪರ್ಸೆಂಟೇಜ್ ಇಂದ 2 0 ಕ್ಯಾನ್ಸಲ್ ಆಗ್ತಾವ, ತಿಳ್ಕೋರಿ, ಅಂದ್ರ ನೀವು ಬೇಗನೆ ಮಾಡಕ್ ಸಾಧ್ಯ ಐತಿ ವಿತೌಟ್ ಪೆನ್. ನೋಡ್ರಿ, ಪರ್ಸೆಂಟೇಜ್ ಇಂದ 2 0 ಕ್ಯಾನ್ಸಲ್ ಅದು, ಲಾಸ್ಟ್ನೇಕ್ ಏನೈತೆ ಅನ್ನೋದನ್ನ ಅಷ್ಟ ನೋಡ್ರಿ, 4 8ಲೆ ಅಥವಾ 8 4ಲೆ 32, ಲಾಸ್ಟ್ ಎಷ್ಟು ಬರತೈತಿ, 2 ಬರತೈತಿ. ಹಾಗಾದ್ರೆ 2 3ಲೆ 6, ಲಾಸ್ಟಕ್ಕೆ ಏನ್ ಬರಬೇಕು, 6 ಬರಬೇಕು. ಅದ್ ಲಾಸ್ಟಕ್ಕೆ 6 ಯಾವ ಆಪ್ಷನ್ ಐತಿ, ಆಪ್ಷನ್ 1 ಅದ. ಇದೇ ಸರಿಯಾದ ಉತ್ತರ. ಪೆನ್ ತೆಗಿಯೋ ಅವಶ್ಯಕತೆನೆಲ್ಲ ಇಷ್ಟು ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ಸರಳ ಬಡ್ಡಿ ಕಂಡಿಡಿ ಅಂದ್ರೆ ಏನ್ ಮಾಡ್ತೀರಿ, ಈ ಪರ್ಸೆಂಟೇಜ್ ಇಂದ 2 0 ತೆಗೆದ್ರಿ, ಕೊನೆಯ ಸಂಖ್ಯೆಯನ್ನ ಮಾತ್ರ ಚೆಕ್ ಮಾಡ್ರಿ, ನಿಮ್ ಉತ್ತರ ಬಂದ್ ಬಿಡ್ತದ. ಓಕೆ. ಇಲ್ಲ ನಾವು ಪೂರ್ತಿ ಮಾಡ್ತೀವಿ ಸರ್ ಅಂತಂದ್ರೆ ನಿಮ್ಗೆಲ್ಲರಿಗೂ ಫಾರ್ಮುಲಾ ಗೊತ್ತದ, PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು ಕೊಟ್ಟಿರುವಂತದ್ದು 2400. ರೈಟ್. ಹಾಗಾದ್ರೆ ಬಡ್ಡಿ ದರ 38% ಗುಣಿಸು 23 ವರ್ಷ, PTR ಡಿವೈಡೆಡ್ ಬೈ 100. ಹೌದಿಲ್ಲ. ಹಾಗಾದ್ರೆ 2 0 ಇಂದ 2 0 ಹೋತು, 4 8ಲೆ 32, 2 3ಲೆ 6, ಲಾಸ್ಟ್ 6 ಬರಬೇಕು. ಈ ರೀತಿಯಾಗಿ ನಾವು ವಿತೌಟ್ ಪೆನ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ರೈಟ್. 30 ಎಂಬ ಸಂಖ್ಯೆಯು ಈ ಕೆಳಗಿನ ಯಾವುದರಿಂದ ಭಾಗಿಸಲ್ಪಡ್ತದ. 30 ಯಾವ ಸಂಖ್ಯೆಯಿಂದ ಬಾಹುಕತೆ, 15ರಿಂದ ಬಾಹುಕತೆ. ಯಾಕ 15 ಎರಡ್ಲೆ 30, ಮುಗದ ಹೋದ ಪ್ರಶ್ನೆ. ಓಕೆ. ನೆಕ್ಸ್ಟ್ ಕ್ವಶನ್, 16 ಮತ್ತು 12ರ ಲಸ ಎಷ್ಟು ಅಂತ ಹೇಳಿದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರ 16ರಿಂದ ಮತ್ತು 12ರಿಂದ ಭಾಗ ಹೋಗುವಂತ ಚಿಕ್ಕ ಸಂಖ್ಯೆ. ಹಾಗಾದ್ರೆ 16ರಿಂದ 47 ಬಾಹುವಂಗಿಲ್ಲ, 49 ಬಾಹುವಂಗಿಲ್ಲ, 50 ಬಾಹುವಂಗಿಲ್ಲ. ಹಾಗಾದ್ರೆ 2ರಿಂದ ಬಾಹುವಂತ ಸಂಖ್ಯೆ ಯಾವುದಾಗಿತ್ತು, 48 ಆಗಿತ್ತು. ನೀವು ನಾರ್ಮಲ್ ಲಸ ತೆಗೆದ್ರು ಕೂಡ ಆಗು ಎಷ್ಟು ಬರ್ತದ, ಅಷ್ಟೇ ಉತ್ತರ ಬರ್ತದ. 4 4ಲೆ 16, 4 3ಲೆ 12. ಓಕೆ. ಹಾಗಾದ್ರೆ 4 ಒಂದ್ಲೆ 3ಲೆ 3 ಒಂದ್ಲೆ 3 ಒಂದ್ಲೆ 4 4ಲೆ 16, 16 3ಲೆ 48. ಬಟ್ ಇಷ್ಟೆಲ್ಲ ಯಾಕೆ ಮಾಡಬೇಕು, ಓರಲಿ ಈ ಕ್ವಶನ್ ಸಾಲ್ವ್ ಆಗ್ಬೇಕಂದ್ರೆ. ಹೌದಿಲ್ಲ. ನೆಕ್ಸ್ಟ್ ಕ್ವಶನ್, ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡಬೇಕು, ಆಮೇಲೆ ಭಾಗಿಸ್ಬೇಕು. ಹೌದಾ. 81 ಭಾಗಿಸು 3 3ಲೆ ಎಷ್ಟಪ್ಪ, 9.
ಮೂರು ಮೂರ್ಲೆ ಒಂಬತ್ತು, ಒಂಬತ್ತು ಒಂದ್ಲೆ ಒಂಬತ್ತು ಒಂಬತ್ಲೆ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ ಸಿಂಪ್ಲಿಫೈ ಮಾಡಬೇಕು. ಫಸ್ಟ್ ಏನ್ ಮಾಡ್ತೀರಿ? ಕಳಿತೀರಿ, ಆಮೇಲೆ ಕೂಡಿಸ್ತೀರಿ. ರೈಟ್. 23 ಮೈನಸ್ 9 ಅಂದ್ರೆ 14. 14 ಪ್ಲಸ್ 58 ಅಂತಂದ್ರೆ 62 72 ಆಯ್ತು. ಹಾಗಾದ್ರೆ ಎಷ್ಟು ಬಂತಿದ್ವಿ? 72. 23 ಒಳಗ 9 ಕಳಿತೀರಿ, ಆಮೇಲೆ 58 ಕೂಡಿಸ್ತೀರಿ. ಎಷ್ಟಾಯ್ತು? 72 ಬಂತು. ಡಿವೈಡೆಡ್ ಬೈ ಫಸ್ಟ್ ಗುಣಾಕಾರ ಮಾಡಬೇಕು, ಆಮೇಲೆ ಪ್ಲಸ್ ಮಾಡ್ಬೇಕು. 2 7 14. 14 ಪ್ಲಸ್ 4 ಅಂತಂದ್ರೆ ಎಷ್ಟು? 18. 18 4 72. ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು? 4 ಆಗಿರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ನೋಡ್ರಿ ಏನದ? 900ರ 8%, 8 9ಲೆ 72. ಇಷ್ಟ ನೀವು ಮಾಡಬೇಕಾಗಿದ್ದು ಹೆಂಗ? ಪರ್ಸೆಂಟೇಜ್ ಇಂದ 2 0 ಹೋತು, 8 9ಲೆ 72. ಹೌದೋ ಇಲ್ಲ? ಇಲ್ಲ ಅಂತಂದ್ರೆ 900 ಇತ್ತ, ಇದ್ರದ್ದು 8% ನೀವು ಕಂಡುಹಿಡಿಬೇಕಂದ್ರೆ 8 ಭಾಗಿಸು 100. 2 0 ಇಂದ 2 0 ಹೋಯ್ತು, 8 9ಲೆ ಎಷ್ಟು ಬರ್ತದಪ್ಪ? 72 ಬರ್ತದ. ಬಟ್ ಇದನ್ನೆಲ್ಲ ಯಾಕೆ ಮಾಡ್ಕೋತ ಕುಂಡಿರ್ತೀರಿ? ಟೈಮ್ ವೇಸ್ಟ್ ಮಾಡ್ತೀರಿ. ಡೈರೆಕ್ಟ್ ಆಗಿ ಮಾಡಿ ಮುಗಿಸ್ಬಿಡ್ಬೇಕಪ್ಪ. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಶಾಲೆಯಲ್ಲಿ ಕೆಂಪು ಮತ್ತು ನೀಲಿ ಬಣ್ಣದ ಕುರ್ಚಿಗಳಿವೆ. ಓಕೆ. ಶಾಲೆಯಲ್ಲಿರುವ 200 ಕುರ್ಚಿಗಳಲ್ಲಿ 3% ಕೆಂಪು ಬಣ್ಣದಾಗಿದೆ. ಹಾಗಾದ್ರೆ ನೀಲಿ ಬಣ್ಣದ ಕುರ್ಚಿಗಳು ಎಷ್ಟು ಅಂತ ಕೇಳಿದಾರೆ. ನೋಡ್ರಿ, ಇದನ್ನ ಎರಡು ರೀತಿ ಮಾಡಬಹುದು ನೀವು. ಹೆಂಗಪ್ಪ ಅಂತಂದ್ರೆ ಡೈರೆಕ್ಟ್ 97, ಈಗ 3% ಕೆಂಪದಾವ ಅಂದ್ರೆ ನೀಲಿ ಎಟ್ಟಿರ್ತಾವು? 97% ಇರ್ತಾವ. ನೀವೀಗ ಡೈರೆಕ್ಟ್ 97% ಕಂಡು ಹಿಡಿದು ನಿಮಗೆ ಈಸಿ ಅನಿಸ್ತೋ, ಏನು 3% ಕಂಡು ಹಿಡಿದು ಇದ್ರೊಳಗೆ ಕಳೆದು ಈಸಿ ಅನಿಸ್ತೋ? 3% ಅಂತಂದ್ರೆ ಡೈರೆಕ್ಟ್ ವಿಚಾರ ಮಾಡ್ಬೋದು ನಾವು. 10% ಅಂದ್ರೆ 1 ಸ್ಥಾನ ಬಿಟ್ಟು ಪಾಯಿಂಟ್, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 1%. ಹಾಗಾದ್ರೆ 1% ಅಂದ್ರೆ 2, 3% ಅಂದ್ರೆ ಎಷ್ಟಪ್ಪ? 6. ಹಾಗಾದ್ರೆ 200 ಒಳಗ 6 ಕುರ್ಚಿ ಕೆಂಪಿದ್ದು ಅಂತಂದ್ರ ಉಳಿದದ್ದು 194 ಎಂತಾವ್ ಇರ್ತಾವು? ನೀಲಿ ಕುರ್ಚಿ ಇರ್ತಾವು. ಡೈರೆಕ್ಟ್ ಮಾಡಕ್ ಬರ್ತೈತಲ್ಲೋ. ನೋಡ್ರಿ, 3% ಅಂದ್ರ 6 ಕುರ್ಚಿ ಆತು, 1% ಅಂದ್ರ 2, 3% ಅಂದ್ರ 6. ಹಾಗಾದ್ರೆ 200 ಒಳಗ 6 ಕೆಂಪು ಕುರ್ಚಿ ಇದಾವಂದ್ರ ನೀಲಿ ಕುರ್ಚಿ ಅಷ್ಟು 194. ಈ ರೀತಿಯಾಗಿ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರ 200 ಕುರ್ಚಿ ಇದ್ವ, ಅದರದ್ದು ಎಷ್ಟು ಪರ್ಸೆಂಟೇಜ್ ಕಂಡುಹಿಡಿಬೇಕು ನಾವು? 97% ಕಂಡುಹಿಡಿಬೇಕು. ಹಾಗಾದ್ರೆ 2 0 ಇಂದ 2 0 ಹೋತು, 9 7 2ಲೆ 14, ಲಾಸ್ಟ್ 4 ಬರಬೇಕು. 4 ಇದ ಆಪ್ಷನ್ ಒಳಗೈತಿ. ಈ ರೀತಿಯಾಗಿನೂ ಮಾಡ್ಬೋದು. ಎರಡು ಈಸಿ ಆಗಿ ಇದಾವ. ಬಟ್ ಮೈಂಡ್ ಒಳಗ ಥಿಂಕ್ ಮಾಡಕ 3% ಬಹಳ ಈಸಿ ಅನಿಸ್ತದ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿ ಅತ್ಯಂತ ದೊಡ್ಡ ಅನುಪಾತ ಯಾವುದು ಅಂತ ಕೇಳ್ಯಾರ. ನೋಡ್ರಿ, ಈ ಕಡೆ ಸೈಡ್ ಎರಡನೇ ಸೈಡ್ ಎಲ್ಲದ ಏನೈತಿ? ಸೇಮ್ ಐತಿ. 10 10 10 10 ಐತಿ. ಹಾಗಾದ್ರೆ ಛೇದದೊಳಗ 10 ಸೇಮ್ ಇತ್ತಪ್ಪ ಅಂತಂದ್ರ ಅಂಶದೊಳಗೆ ಯಾವುದು ದೊಡ್ಡದಿರ್ತೈತಲ್ಲ ಅದ ದೊಡ್ಡದಿರ್ತೈತಿ, ಯಾವುದು ಚಿಕ್ಕದಿರ್ತೈತಲ್ಲ ಅದ ಏನಿರ್ತೈತಿ? ಚಿಕ್ಕದು. ಹಾಗಾದ್ರೆ ಇದು 5 11 8 4, ಇವು 4 ಕಂಪೇರ್ ಮಾಡಿದ್ರೆ ಯಾವ್ದು ದೊಡ್ಡದೈತಿ? 11 ದೊಡ್ಡದಿರುವಂತದ್ದು. ಹಾಗಾದ್ರೆ 11 ಅನುಪಾತ 10 ಏನು? ಇದೇ ದೊಡ್ಡ ಅನುಪಾತವಾಗಿರುವಂತದ್ದು. ಒಂದ್ ವೇಳೆ ಚಿಕ್ಕದು ಕೇಳಿದ್ರಪ್ಪ ಅಂದ್ರ ಅವಾಗ ಏನಾಗ್ತಿತ್ತು? 4 ಅನುಪಾತ 10 ಚಿಕ್ಕ ಅನುಪಾತ ಆಗ್ತಿತ್ತು. ಬಟ್ ಒಂದ್ ಕಂಡೀಷನ್ ನಿಮ್ಗೆ ಗೊತ್ತಿರಲಿ, ಛೇದಗಳೆಲ್ಲ ಏನಿರಬೇಕು? ಸಮ ಇರಬೇಕು. ಅವಾಗ ಮಾತ್ರ ಚೆಕ್ ಮಾಡಕ್ ಸಾಧ್ಯದ. ಆಗ್ಲಿ ಸಮ ಇರ್ಲಿಲ್ಲಪ್ಪ ಅಂತಂದ್ರೆ ಅವಾಗ ನೀವೇನ್ ಮಾಡ್ಬೇಕು? ಸಮ ಮಾಡ್ಕೊಂಡಾದ್ರೂ ಚೆಕ್ ಮಾಡ್ಬೇಕು, ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಚೆಕ್ ಮಾಡ್ಕೋಬಹುದು. ರೈಟ್. ನೆಕ್ಸ್ಟ್ ಕ್ವಶನ್. 15 ಗಂಟೆ ಮತ್ತು 40 ನಿಮಿಷವನ್ನ ಸರಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು. ಹಾಗಾದ್ರೆ ಎರಡೂ ಏನಿರ್ಬೇಕು? ಸೇಮ್ ಇರಬೇಕು. ಇಲ್ಲ ಗಂಟೆ ಒಳಗರೆ ಇರಬೇಕು, ಇಲ್ಲ ನಿಮಿಷ ಒಳಗರೆ ಇರಬೇಕು. ಹಾಗಾದ್ರೆ ಈ ಗಂಟೆಯನ್ನ ನಿಮಿಷಕ್ಕೆ ಮಾಡ್ಕೊಂಡ್ಬಿಡು, ನಾವು ಈಸಿ ಆಗ್ತದೆ. 15 ಗಂಟೆ ಅದ, ಇದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 60ರಿಂದ ಗುಣಿಸ್ತೀರಿ. ಯಾಕ? 1 ಗಂಟೆಗೆ 60 ನಿಮಿಷ ಅಂದ್ರ 15 × 60 ಏನಾಯ್ತಿದು? ನಿಮಿಷ ಆಯ್ತು. ಹೌದಲ್ಲ? ಯಾಕಂದ್ರೆ 15 ಗಂಟೆ ಇದ್ದದನ್ನ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? 60ರಿಂದ ಗುಣಿಸ್ತೀರಿ. ಹಾಗಾದ್ರೆ ಇದು ನಿಮಿಷಕ್ಕೆ ಬದಲಾಗೈತಿ. ಈಗ ಇದು 40 ನಿಮಿಷ ಇರುವಂತದ್ದು. 22ಲೆ 40, 23ಲೆ 60, 15 3ಲೆ 45. ಈ ಕಡೆ ಸೈಡ್ 2 ಇರೋದ್ರಿಂದ 45 ಅನುಪಾತ 2. ಯಾವ ಆಪ್ಷನ್ ಕಾಣಿಸ್ತಾ ಇದೆಪ್ಪ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು 5 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ನಡೆಯುತ್ತಾನೆ ಮತ್ತು 1 ಗಂಟೆಯಲ್ಲಿ ಅವನು ನಿರ್ದಿಷ್ಟ ದೂರವನ್ನು ಕ್ರಮಿಸುತ್ತಾನೆ. ಅವನು 10 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿದರೆ
ಅದೇ ದೂರವನ್ನ ಕ್ರಮಿಸಲು ಅವನು ಸಮಯ ಎಷ್ಟು ತಗೋತಾನ ಅಂತ ಕೇಳ್ಯಾರ. ನೋಡ್ರಿ, 5 ಕಿಲೋಮೀಟರ್ ಹೋಗಾಕ 1 ತಾಸು ತಗೊಂಡ. ನಾವು 5 ಕಿಲೋಮೀಟರ್ಗೆ 1 ತಾಸು, 1 ಅವರ್ ತಗೊಂಡ. ಯೂನಿಟರಿ ಮೆಥಡ್ ಅಪ್ಲೈ ಮಾಡ್ಬಿಟ್ರೆ ಮತ್ತೆ ಇಲ್ಲಿ ತಪ್ಪಾಗ್ಬಿಡ್ತದೆ, ನಿಮ್ ಲೆಕ್ಕ ತಪ್ಪಕತೆ. 10 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡಿದ್ರೆ ಅವನ ವೇಗ ಎಷ್ಟಾಗ್ತದೆ ನೋಡ್ರಿ. ಇಲ್ಲಿ ಸ್ಪೀಡ್ ಮೊದಲಿಗೆ 5 ಕಿಲೋಮೀಟರ್ ಇತ್ತು, ಈಗ 10 ಕಿಲೋಮೀಟರ್ ಆಗೈತಿ. ಅಂದ್ರೆ ಸ್ಪೀಡ್ ಏನಾಗೈತಿ, ಇಲ್ಲಿ ಡಬಲ್ ಆಗೈತಿ. ಸ್ಪೀಡ್ ಏನಾಗೈತಿ, 2 ಪಟ್ಟು ಆಗೈತಿ. ಸ್ಪೀಡ್ 2 ಪಟ್ಟು ಆಗೈತಿ ಅಂದ್ರ ಸಮಯ ಏನಾಕತಿ, ಅರ್ಧ ಪಟ್ಟು ಆಗ್ತತಿ. ಯಾಕ, ಇದು ಎಷ್ಟು ಹೆಚ್ಚಾಗ್ತತಿ, ಇದೇನಾಗ್ತತಿ ಭಾಗಾಕಾರದೊಳಗೆ ಅಷ್ಟ ಕಡಿಮೆ ಆಗ್ತಾ ಬರ್ತದೆ. ನೋಡ್ರಿ, ಇಲ್ಲಿ 2 ಪಟ್ಟು ಆಗಿದ್ದು, ಇದೇನಾಯ್ತು 1/2. ಇದು 4 ಪಟ್ಟು ಆಗಿತ್ತಂದ್ರೆ ಇದು 1/4 ಆಕೈತಿ. ಯಾಕಪ್ಪ ಅಂದ್ರ ಸ್ಪೀಡ್ ಮತ್ತು ಟೈಮ್ ಎರಡು ಏನಿರ್ತಾವು, ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವ, ಅಂದ್ರ ವಿಲೋಮ ರೂಪದಲ್ಲಿ ಇರ್ತಾವ. ಅದಕ್ಕೋಸ್ಕರ ಹಾಗಾದ್ರೆ ಇಲ್ಲಿ 1 ಗಂಟೆ ತಗೊಂಡಿದ್ದಪ್ಪ ಅಂತಂದ್ರ ಈಗ ಸ್ಪೀಡ್ ಡಬಲ್ ಆಗೈತೆ, ಹೌದಲ್ಲ. ಹಾಗಾದ್ರೆ ಡಬಲ್ ಅಂತಂದ್ರೆ ಏನಾಗ್ತದೆ, ಟೈಮ್ ಅರ್ಧ ಆಗ್ತದ. ಹಾಗಾದ್ರೆ 1 ಗಂಟೆಯೊಳಗೆ ಅರ್ಧ ಅಂತಂದ್ರೆ ಎಷ್ಟು ಗಂಟೆ ಆಯ್ತಪ್ಪ, ಅರ್ಧ ಗಂಟೆ ಆಯ್ತು. ವಿತೌಟ್ ಪೆನ್ ನಾವು ಈ ಕ್ವಶನ್ ಅನ್ನ ಏನ್ ಮಾಡಬಹುದು, ಸಾಲ್ವ್ ಮಾಡಬಹುದು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಪೂರ್ಣ ಸಂಖ್ಯೆ 2ರಷ್ಟಕ್ಕೆ 5 ಸೇರಿಸಿದರೆ 19 ಬರುತ್ತದೆ. ಹಾಗಾದ್ರೆ ಆ ಸಂಖ್ಯೆಯನ್ನು ಕಂಡಿಡ್ರಿ. 5 ಕೂಡಿಸಿದ್ರ 19 ಬರತ್ತೆ, ಹೌದಾ. ಹಾಗಾದ್ರೆ ಮೊದಲೇಕ್ ಏನಿತ್ತು, 5 ಕಡಿಮೆ ಇತ್ತು, ಹೌದಲ್ಲ. ಆದ್ರೂ ಏನು, 2ರಷ್ಟಕ್ಕೆ ಪೂರ್ತಿ ಹೇಳ್ತೀವಿ ನೋಡ್ರಿ. ಒಂದು ಪೂರ್ಣ ಸಂಖ್ಯೆ 2ರಷ್ಟು ಅಂದ್ರ ಎಕ್ಸ್ ಇತ್ತಂತಂದ್ರ ಅದ್ರ 2ರಷ್ಟು ಅಂದ್ರೆ ಎಷ್ಟಾಗ್ತದ, 2x ಆಗ್ತದ. ಇದಕ್ಕೆ 5ಅನ್ನ ಕೂಡಿಸಿದ್ರೆ ಎಷ್ಟು ಬರ್ತದೆ ಅಂತ ಹೇಳ್ತಾರೋ, 19 ಬರತ್ತದ. ಹಾಗಾದ್ರೆ 2x ಜಾಗದಾಗ 2x ಇರ್ಲಿ, ಈ +5 ಇದ್ದು ಈ ಕಡೆ ಹೋದ್ರೆ ಏನಾಗ್ತದೆ, -5 ಆಗ್ತದ. ಹಾಗಾದ್ರೆ 19ರೊಳಗೆ 5 ಹೋದ್ರೆ ಎಷ್ಟು ಬಂತಪ್ಪ, 14 ಬಂತು. ಇದು ಗುಣಾಕಾರದಾಗ ಇದ್ದದ್ದು ಈ ಕಡೆ ಬಂದ್ರ ಭಾಗಾಕಾರ ಆಕತಿ. 2 1 2 7. ಹಾಗಾದ್ರೆ 7 ಯಾವ ಆಪ್ಷನ್ ಕಾಣಿಸ್ತೈತಿ, ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ರೈಟ್. ನೆಕ್ಸ್ಟ್. ಒಂದು ನಿಯಮಿತ ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಅಂದ್ರ 6 ಬಾಹುಗಳನ್ನ ಹೊಂದಿರುವಂತದ್ದು. ಪ್ರತಿಯೊಂದು ಬದಿಯು 31 ಸೆಂಟಿಮೀಟರ್ ಆಗಿದೆ. ಅದರ ಸುತ್ತಳತೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ನಾವೀಗ ಏನ್ ಮಾಡ್ಬೇಕು ಅಂತಾನ, ಒಂದು ಬಾಹು 31 ಐತಿ. ಹಾಗಾದ್ರೆ 6 ಬಾಹುಗಳದ್ದು ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, 6 1 6, ಲಾಸ್ಟ್ 6 ಬರಬೇಕು. ಹಾಗಾದ್ರೆ ಲಾಸ್ಟ್ 6 ಯಾವ ಆಪ್ಷನ್ ಒಳಗೈತಿ, ಆಪ್ಷನ್ 1ರೊಳಗೆ ಮಾತ್ರ ಇರುವಂತದ್ದು. ಇದೇ ಸರಿಯಾದ ಉತ್ತರ ಆಗಿತ್ತು. ಇಲ್ಲ, ಯಾವುದೇ ಒಂದು ಸಮಸಂಖ್ಯೆಯೊಂದಿಗೆ ಗುಣಾಕಾರ ಮಾಡಿದ್ರೆ ಆನ್ಸರು ಕೂಡ ಸಮಸಂಖ್ಯೆ ಬರಬೇಕು. ಹಾಗಾದ್ರೆ ಸಮಸಂಖ್ಯೆ ಒಂದೇ ಒಂದಿತ್ತು, ಅದು ಆಪ್ಷನ್ 1 ಆಗಿತ್ತು. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ 2 ಬಿಂದುಗಳ ಮೂಲಕ ಎಷ್ಟು ವಿಭಿನ್ನ ರೇಖೆಗಳನ್ನು ಎಳೆಯಬಹುದು. ಇದು ಆಕ್ಚುಲಿ 6th ಕ್ಲಾಸ್ ನಲ್ಲಿ ಕೊಟ್ಟಿರುವಂತಹ ಕ್ವಶನ್. 2 ಬಿಂದುಗಳ ಮೂಲಕ ಎಷ್ಟು ರೇಖೆ ಎಳೆಯೋದಕ್ಕೆ ಸಾಧ್ಯ ಇದೆ ಅಂತ ಕೊಟ್ಟಿದ್ದಾರೆ. 2 ಬಿಂದುಗಳ ಮೂಲಕ ಕೇವಲ 1 ರೇಖೆಯನ್ನ ಮಾತ್ರ ಎಳೆಯಲು ಸಾಧ್ಯ. ಅದೇ ಒಂದೇ ಬಿಂದುವಿನ ಮೂಲಕ ಎಷ್ಟು ರೇಖೆ ಎಳೆಯಬಹುದು ಅಂತ ಕೇಳಿರ, ನೀವು ಎಷ್ಟು ಬೇಕಾದಷ್ಟು ಎಳಿಬಹುದು. ಅನಂತ ರೇಖೆಗಳನ್ನ ಎಳಿಬಹುದು 1 ಬಿಂದುವಿನ ಮೂಲಕ. ಅದೇ 2 ಬಿಂದುವಿನ ಮೂಲಕ ಕೇಳಿದ್ರೆ ಕೇವಲ ಒಂದೇ ಒಂದು ರೇಖೆಯನ್ನ ಎಳೆಯಬಹುದು. ರೈಟ್. ನೆಕ್ಸ್ಟ್ ಕ್ವಶನ್. ಓಕೆ, ಈ ಒಂದು 15 ಗಣಿತ ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಓಕೆ, ಈ ಎಲ್ಲ ವಿಡಿಯೋ ಸೊಲ್ಯೂಷನ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಓಕೆ. ನೆಕ್ಸ್ಟ್ ಕ್ವಶನ್. ಇನ್ನ ರೀಸನಿಂಗ್ ನ 5 ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಬಿಲೋ ಕಾಸ್ಟ್ ಪ್ರೈಸ್ ಅನ್ನ GPCVBN ಎಂದು, ಕಾಸ್ಟ್ ಆಫ್ ವಾರ್ ಅನ್ನು KMBNTX ಎಂದು ಬರೆಯಲಾಗಿದೆ. ಈ ಭಾಷೆಯಲ್ಲಿ ಕಾಸ್ಟ್ ಅನ್ನು ಹೇಗೆ ಸಂಕೇತಿಸಲಾಗಿದೆ. ಕಾಸ್ಟ್ ಎಲ್ಲೈತೆ ನೋಡ್ರಿ, ಕಾಸ್ಟ್ ಇಲ್ಲೂ ಅದ, ಕಾಸ್ಟ್ ಇಲ್ಲೂ ಅದ. ಕಾಸ್ಟ್ ಎರಡೂ ಕಡೆ ಐತಂದ್ರ ಅದ್ರ ಕೋಡು ಏನಿರಬೇಕು, ಎರಡೂ ಕಡೆ ಇರಬೇಕು. ಹಾಗಾದ್ರೆ ಎರಡೂ ಕಡೆ ಇರುವಂತದ್ದು ಯಾವ್ದು ನೋಡ್ರಿ, ಎರಡೂ ಕಡೆ ಇರುವಂತದ್ದು BN. ಇಲ್ಲೂ BN ಐತಿ, ಇಲ್ಲೂ BN ಐತಿ. ಹಾಗಾದ್ರೆ ಕಾಸ್ಟ್ ನ ಕೋಡ್ ಏನಾಗಿರ್ತದ, BN ಆಗಿರ್ತದ. ರೈಟ್. ನೆಕ್ಸ್ಟ್ ಕ್ವಶನ್. ಸರಣಿಯಲ್ಲಿ ಬಲದಿಂದ 5ನೇ ಅಕ್ಷರ ಯಾವುದು. ಬಲಗಡೆ ಇದು, ಇದರಿಂದ 5ನೇ ಅಕ್ಷರ 1 2 3 4 5. ಹಾಗಾದ್ರೆ ಬಲಗಡೆಯಿಂದ 5ನೇ ಅಕ್ಷರ ಯಾವ್ದಾಗಿತ್ತಪ್ಪ, R ಆಗಿತ್ತು. ಇದೇ ಸರಿಯಾದ ಉತ್ತರ ಇರುವಂತದ್ದು. ಉತ್ತರಕ್ಕೆ ಮುಖ ಮಾಡಿ 29 ಜನರ ಸಾಲಿನಲ್ಲಿ ಕಿರಣ್ ಬಲ ತುದಿಯಿಂದ 12ನೇ ಸ್ಥಾನದಲ್ಲಿದ್ದಾನೆ. ಸಾಲಿನ ಎಡ ತುದಿಯಿಂದ ಕಿರಣ್ನ ಸ್ಥಾನವನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ನಾವು ಇಲ್ಲಿ ಏನ್ ಕಂಡುಹಿಡಿಬೇಕು, ರ್ಯಾಂಕ್ ಕಂಡುಹಿಡಿಬೇಕು. ರ್ಯಾಂಕ್ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕಂತೇಳಿ, ನಾನು ಜನರಿಗೆ ಒಂದನ್ನ ಕೂಡಿಸ್ತೀರಿ. ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ 1 ಕೂಡಿಸ್ತೀರಿ, ರ್ಯಾಂಕ್ ಇಂದ ಜನರಿಗೆ ಬರ್ಬೇಕಂದ್ರೆ 1 ಕಳಿತೀರಿ. ಹಾಗಾದ್ರೆ ಈಗ ನಾವು ರ್ಯಾಂಕ್ ಕಂಡುಹಿಡಿಬೇಕಾಗಿರೋದ್ರಿಂದ 29 ಇದನ್ನ ಏನ್ ಮಾಡ್ತೀರಿ, 1 ಹೆಚ್ಚಿಗೆ ಮಾಡ್ತೀರಿ, 30 ಮಾಡ್ತೀರಿ.
ಅದ್ರೊಳಗೆ ಬಲ ತುದಿಯಿಂದ ಕಳೆದು ಬಿಡ್ರಿ ನಿಮಗೆ ಎಡ ತುದಿಯಿಂದ ಸಿಕ್ಬಿಡ್ತದ ರೈಟ್. ಹಾಗಾದ್ರೆ 10 12 30ರಾಗ 12 ಹೋದ್ರೆ ಎಷ್ಟಪ್ಪ 18. ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಏನ್ ಡಿಫಿಕಲ್ಟಿ ಇಲ್ಲ ಈ ಒಂದು ಪ್ರಶ್ನೆ ಒಳಗೆ ರೈಟ್. ನೆಕ್ಸ್ಟ್ ಡಿಕ್ಷನರಿ ಒಳಗ ಜೋಡಿಸ್ಬೇಕಂತ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಎಸ್ ಅಂದ್ರ 19, ವಿ ಅಂದ್ರ 22, ಎಲ್ ಅಂತಂದ್ರ 12, ಎಫ್ ಅಂದ್ರ 6. ಫಸ್ಟ್ ಯಾವ್ದು ಬರಬೇಕು? 4 3 1 2. 4 3 1 2 ಯಾವ ಆಪ್ಷನ್ ಕಾಣಿಸ್ತಾ ಇತ್ತಪ್ಪ? 4 3 1 2 ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಇರುವಂತದ್ದು. ನೆಕ್ಸ್ಟ್ ಕ್ವಶನ್, ಇಂಟು ಮತ್ತು ಮೈನಸ್ ಗಳನ್ನ ಅದಲು ಬದಲು ಮಾಡ್ರೆ ಏನ್ ಬರ್ತೈತಿ? ಹಾಗಾದ್ರೆ 17 ಗುಣಿಸು ಇದ್ದಲ್ಲೇ ಮೈನಸ್, ಮೈನಸ್ ಇದ್ದಲ್ಲೇ ಗುಣಿಸು. 17 ಮೈನಸ್ ಫಸ್ಟ್ ಗುಣಾಕಾರ ಮಾಡ್ಬೇಕಲ್ಲ, 5 3 15. 17ರೊಳಗೆ 15 ಕಳೆದ್ರೆ ಎಷ್ಟು ಬರ್ತದಪ್ಪ? 2 ಬರ್ತದ. ಹಾಗಾದ್ರೆ ಇದೇ ಸರಿಯಾದ ಉತ್ತರ ಆಗಿತ್ತು. ಆತ್ಮೀಯ ಸ್ನೇಹಿತರೆ, ಈ ಒಂದು 20 ಪ್ರಶ್ನೆಗಳು ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೊರಿ. ಎಲ್ರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.